ದಕ್ಷಿಣ ಕನ್ನಡ ಜಿಲ್ಲೆಡು 10 ಗಂಟೆದ ಬೊಕ್ಕ ಒವ್ವೆ ಕಾರ್ಯಕ್ರಮ ಧ್ವನಿವರ್ಧಕ ಬಳಕೆಗೆ ಅವಕಾಶ ಇಜ್ಜಿ ಪಂಪಿನ ಕಾನೂನು ದಾತ್ರ ತಂಗ್ಲೆಗೆ ಮಲ್ಲ ರೀತಿಯ ತೊಂದರೆ ಆತಂಡು. ಗಣೇಶೋತ್ಸವ ದಂಚಿನ ಪರ್ಬರದ ಪುರ್ತುಡು ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮರು ನಡಪುನೆ ರಾತ್ರಿದ ಪುರ್ತುಡು. ಅವಿಟ್ಲ ನಾಟಕ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳನ್ನು 10 ಗಂಟೆದ ಉಲಾಯ್ಡು ಮುಗಿಪೆರೆ ಕಷ್ಟ ಸಾಧ್ಯ ಅಂಚಾದ ಜಿಲ್ಲೆದ ಇಂಚಿತಿ ಕಾನೂನು ತೊಡಕಲದ ಬಗೆಟ್ ಮರುಪರಿಶೀಲನೆ ಮಲ್ಪೋಡು. ಕಲಾವಿದರ್ನ ಬದುಕಿಗೆ ತೊಂದರೆ ಆಪುನೆನು ಗಮನಕ್ಕೆ ತಂದು ಮಾನವೀಯ ನಿಲೆಟ್ಟು ತಂಕ್ಲಿನ ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶ ಕೊರಡು ಪಂಡದು ತುಳು ನಾಟಕ ಕಲಾವಿದರ್ನ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಸುದ್ದಿಗೋಷ್ಠಿ ತೆರಿಪಾದರು. ಕಲಾವಿದರ ಸಂಕಷ್ಟಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಬೇಕಾಗಿ ನಾವು ಇಲ್ಲಿ ಸೇರಿದ್ದೇವೆ. ನಾನು ತುಳು ನಾಟಕ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಕುಮಾರ್ ಮಲ್ಲೂರು. ಕಲಾ ಸಂಗಮದ ನಿರ್ದೇಶಕರಾದಂಥ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ರವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಕರಾವಳಿ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾದಂಥ ಲಂಚುಲಾಲ್ರವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಚಾಪರ್ಕ ತಂಡದ ನಿರ್ದೇಶಕರಾದಂಥ ದೇವದಾಸ್ ಕಾಪಿಕಾಡ್ರವರು ನಮ್ಮ ಜೊತೆಗಿದ್ದಾರೆ. ಮತ್ತು ತುಳು ನಾಟಕ ಕಲಾವಿದರ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಗೋಕುಲ್ ಕದ್ರಿಯವರು ಈಗ ನಮ್ಮ ಎದುರಿದ್ದಾರೆ. ಸಂಗೀತ ಒಕ್ಕೂಟದಿಂದ ಮುರಳೀಧರ್ ಕಾಮತ್ ಹಾಗೂ ರವೀಂದ್ರ ಪ್ರಭು ಮತ್ತು AK ವಿಜಯರವರು ಕೂಡ ನಮ್ಮ ಜೊತೆ ಇದ್ದಾರೆ. ಈಗ ನಿಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾಟಕ ಮಾಡಲಿಕ್ಕೆ ಸ್ವಲ್ಪ ಧ್ವನಿವರ್ಧಕ ಮತ್ತು ಬೆಳಕು ಎಲ್ಲ ಕಾರ್ಯಕ್ರಮಗಳೇ ಸಾಂಸ್ಕೃತಿಕ ಎಲ್ಲ ಈ ಕರಾವಳಿಯಲ್ಲಿ ನಡೆಯುವಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈಗ ಧ್ವನಿವರ್ಧಕದವರು ಜನರೇಟರ್ನವರು ಬೆಳಕಿನ ವ್ಯವಸ್ಥೆಯವರು ಹಿಂದೇಟು ಹಾಕ್ತಾ ಇದ್ದಾರೆ. ನಮಗೆ ಈಗ ಇಲ್ಲಿ ತುಂಬ ಜಿಲ್ಲಾಡಳಿತದಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ನಾಟಕಗಳಿಗೆ ನಿಮಗೆ ಬೇಕಾದ ಪೂರಕವಾದಂಥ ಜನರೇಟರ್ ಆಗಲಿ ಬೆಳಕಿನ ವ್ಯವಸ್ಥೆ ಆಗಲಿ ಅಥವಾ ಧ್ವನಿವರ್ಧಕವನ್ನಾಗಲಿ ಒದಗಿಸಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ನಾವು ಈಗ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ನಮ್ಮ ಉಪಕರಣಗಳನ್ನೆಲ್ಲ ಸೀಸ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಅಂಥೇಳಿ. ಹಾಗಾಗಿ ಈಗ ನಮ್ಮ ಈ ಗಣೇಶೋತ್ಸವದಿಂದ ಪ್ರಾರಂಭಿಸಿ ಬರುವ ಮೇ ತಿಂಗಳ ಅಂತ್ಯದವರೆಗೆ ಅಂದರೆ ಮಳೆ ಪ್ರಾರಂಭವಾಗುವವರೆಗೆ ನಿರಂತರವಾಗಿ ಮಂಗಳೂರಿನ ಅಂದರೆ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು ಸೇರಿ ಅಂದರೆ ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ ಈ 3 ಜಿಲ್ಲೆಗಳಲ್ಲಿ ಸುಮಾರು 80-85ಕ್ಕಿಂತ ಹೆಚ್ಚು ನಾಟಕ ತಂಡಗಳು ನಿರಂತರವಾಗಿ ನಾಟಕಗಳನ್ನು ಪ್ರದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಈಗ ನಮಗೆ ಕೇವಲ 50ರಿಂದ 65 ಡೆಸಿಬಲ್ವರೆಗೆ ಮಾತ್ರ ಧ್ವನಿಯನ್ನು ನಾವು ಬಳಸಬಹುದು ಅನ್ನುವಂಥ ಒಂದು ನಿರ್ದೇಶನವನ್ನು ನೀಡಿದ್ದಾರೆ. ಈ ಒಂದು ಇಷ್ಟು ಕಡಿಮೆ ಪ್ರಮಾಣದ ಶಬ್ದದಲ್ಲಿ ನಮಗೆ ನಾಟಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಸಂಗೀತ ಆಗಲಿ, ಯಕ್ಷಗಾನ ಆಗಲಿ, ಭೂತಕೋಲ ಆಗಲಿ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳು ರಾತ್ರಿ ಹೊತ್ತಿನಲ್ಲಿ ನಡೆಯುವುದು. ಇದು 10:30 ಗಂಟೆಯ ಒಳಗೆ ಇಂತಹ ಕಾರ್ಯಕ್ರಮಗಳನ್ನು ನಾವು 10 ಗಂಟೆಯ ಒಳಗೆ ಇಂತಹ ಕಾರ್ಯಕ್ರಮಗಳನ್ನು ನಾವು ನಿಲ್ಲಿಸಬೇಕು ಅಂತ ಹೇಳಿ ಬಂದಾಗ ನಮಗೆ ಹೋದಲ್ಲೆಲ್ಲ ಸ್ಟೇಜ್ ಸಿಗುವುದೇ 10 ಗಂಟೆಗೆ, 10 ಗಂಟೆಯ ನಂತರ. ಆಮೇಲೆ ನಾವು ನಾಟಕ ಮಾಡಬೇಕು. ನಾಟಕ ಏನಿಲ್ಲ ಅಂದರೂ 2.5-3 ಗಂಟೆದ ಅವಧಿಯ ನಾಟಕ ಇರ್ತದೆ. ಈ ನಾಟಕಗಳಿಗೆ ಅಡಚಣೆ ಬಂದಾಗ ಮತ್ತು ಅದರಲ್ಲಿ ಬೇಕಾದ ಪ್ರಮಾಣದಷ್ಟು ನಮಗೆ ಬೇಕಾದಷ್ಟು ಧ್ವನಿವರ್ಧಕಗಳನ್ನು ನಾವು ಬಳಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡದಿದ್ದ ಪಕ್ಷದಲ್ಲಿ ನಾವು ನಾಟಕ ಹೇಗೆ ಮಾಡೋದು? ಸಾಧಾರಣ ಒಂದು 85 ತಂಡಗಳಲ್ಲಿ ಒಂದು 3,000ಕ್ಕೂ ಅಧಿಕ ಮಂದಿ ಇದೇ ಒಂದು ನಾಟಕದ ಉದ್ಯೋಗದಲ್ಲಿ ಅದನ್ನು ಉದ್ಯೋಗ ಮಾಡಿಕೊಂಡು ಬದುಕನ್ನು ಅದರಲ್ಲೇ ಸಾಗಿಸ್ತಾ ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದು ಒಂದು ಈಗ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಉದ್ಯಮವಾಗಿ ಬೆಳೀತಾ ಇದೆ. ಈ ನಾಟಕ ರಂಗ ಅನ್ನುವಂಥದ್ದು ಉದ್ಯಮವಾಗಿ ಬೆಳೀತಾ ಇದೆ. ಸಂಗೀತ ಆಗಲಿ, ಯಕ್ಷಗಾನ ಆಗಲಿ, ನಿರಂತರವಾಗಿ ನಡೆಯುವಂಥ ಇಂಥ ಒಂದು ಪ್ರಕ್ರಿಯೆಗೆ 10 ಗಂಟೆಯ ಒಳಗೆ ನಾವು ಈ ಕಾರ್ಯಕ್ರಮ ನಿಲ್ಲಿಸಬೇಕು ಮತ್ತು 50 ಡೆಸಿಬಲ್ಗಿಂತ ಜಾಸ್ತಿ ಧ್ವನಿವರ್ಧಕ ಬಳಸಬಾರ್ದು ಅಂತ ಹೇಳಿದರೆ ಯಾವುದೇ ಒಂದು ನಾಟಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ 50 ಡೆಸಿಬಲ್ ಅಂದರೆ ಸಾಧಾರಣ ಇಲ್ಲಿ ನಾವು ಮಾತಾಡುವಾಗ ಬಳಸುವಷ್ಟು ಧ್ವನಿ ಇರಬಹುದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ನಾವಿದ್ದೇವೆ. ಈಗ ಎಲ್ಲ ತಂಡದವರು ಈ ಗಣೇಶೋತ್ಸವಕ್ಕೆ, ದಸರಾಕ್ಕೆ ನಾಟಕಗಳನ್ನು ಒಪ್ಪಿಕೊಂಡಿದ್ದಾರೆ, ಪ್ರದರ್ಶನಕ್ಕೆ ಅಣಿ ಮಾಡಿದ್ದಾರೆ.
ಇಂಥ ಸಂದರ್ಭದಲ್ಲಿ ಅವರ ಸಹಕಾರ ನಮಗೆ ಸಿಗುವುದಿಲ್ಲ. ನಾವು ನಿಮಗೆ ಜನರೇಟರ್ ಕೊಡುವುದಿಲ್ಲ, ನಾವು ನಿಮಗೆ ಬೆಳಕಿನ ವ್ಯವಸ್ಥೆ ಕೊಡುವುದಿಲ್ಲ, ಧ್ವನಿವರ್ಧಕ ಕೊಡುವುದಿಲ್ಲ ಅಂದಾಗ ನಾವು ನಾಟಕ ಹೇಗೆ ಮಾಡೋದು? ಇಂಥ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ಈ ವಿಷಯದಲ್ಲಿ ಹೆಚ್ಚಿನ ಒಂದು ಅನುಭವವನ್ನು ಹೊಂದಿದವರು ಮತ್ತು ಹೆಚ್ಚಿನ ಹೊಡೆತ ತಿಂದವರು ನಮ್ಮ ಜೊತೆ ಇದ್ದಾರೆ. ದೇವದಾಸ್ ಕಾಪಿಕಾಡ್ರವರು ಮತ್ತು ವಿಜಯಕುಮಾರ್ ಕೊಡಿಯಾಲ್ ಬೈಲ್ರವರು. ಹಾಗಾಗಿ ನಾವು ಇಂಥ ಒಂದು ಸನ್ನಿವೇಶದಲ್ಲಿ ಜಿಲ್ಲಾಡಳಿತದ ಮೂಲಕ ಈ ಒಂದು ಈ ನಿರ್ದೇಶನ ಇರುವಂಥದ್ದು ಈ ಜಿಲ್ಲೆಯಲ್ಲಿ ಮಾತ್ರ. ಈ ಜಿಲ್ಲೆ ಬಿಟ್ಟು ಹೊರಗೆ ಹೋದರೆ ಇಂತಹ ಒಂದು ಯಾವುದೇ ಒತ್ತಡ ನಿರ್ದೇಶನ ಇಲ್ಲ. ನಮಗೆ ಮಾತ್ರ ಯಾಕೆ ಇಲ್ಲಿ ಯಾವುದೇ ನಾಟಕ ಮಾಡಲಿಕ್ಕಾಗೋದಿಲ್ಲ, ಯಾವುದೇ ಸಂಗೀತ ಕಾರ್ಯಕ್ರಮ ಮಾಡಲಿಕ್ಕಾಗೋದಿಲ್ಲ, ಯಕ್ಷಗಾನ ಮಾಡಲಿಕ್ಕಾಗೋದಿಲ್ಲ? ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಇದಕ್ಕೆ ಏನಾದರೂ ಒಂದು ಸೂಕ್ತ ಒಂದು ಮಾರ್ಗ ಕಂಡುಕೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲಿ ನಾವು ಇಲ್ಲಿ ಮಾತಾಡಿದ್ದು. ಈಗ ನಮ್ಮ ವಿಜಯಕುಮಾರ್ ಕೊಡಿಯಾಲ್ ಬೈಲ್ರವರು ಇದರ ಬಗ್ಗೆ ಅವರ ಅನುಭವವನ್ನು ಹೇಳ್ತಾರೆ. ಕುಡ್ಲ ಕಲಾ ಸಂಗಮದ ವಿಜಯಕುಮಾರ್ ಕೊಡಿಯಾಲ್ ಬೈಲ್, ಚಾಪರ್ಕ ನಾಟಕ ತಂಡದ ದೇವದಾಸ್ ಕಾಪಿಕಾಡ್ ಇದರ ಬಗ್ಗೆ ಪೂರಕ ಮಾಹಿತಿ ಕೊರಿಯರು. ನಿನ್ನೆ ಒಂದು ಕಾಲೇಜಿನ ಕಾರ್ಯಕ್ರಮವನ್ನು ನಿಲ್ಲಿಸಿದ್ದಾರೆ. ನಿನ್ನೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಂದು ಯಾವ್ದು ನಿಟ್ಟೆ ಕಾಲೇಜಿನ ಕಾರ್ಯಕ್ರಮವನ್ನು ಸೌಂಡ್ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಿಲ್ಲಿಸಿದ್ದಾರೆ. ಬೆಂಗಳೂರು ಅಥವಾ ಬೇರೆ ಕಡೆ ಇಲ್ಲದಂಥ ಒಂದು ಕಾನೂನು ಇದೆ. ಆ ಕಾನೂನನ್ನು ಇಲ್ಲಿಯ ಸಂಪ್ರದಾಯವನ್ನು ಉಳಿಸಲಿಕ್ಕೆ, ಇಲ್ಲಿ ಆಚರಣೆಗಳನ್ನು ಉಳಿಸಲಿಕ್ಕೆ ಒಂದು ಸ್ವಲ್ಪ ಸಡಿಲುಗೊಳಿಸಬೇಕಂತೇಳಿ ನಾವು ಜಿಲ್ಲಾಡಳಿತದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮತ್ತು 10 ಗಂಟೆ ಒಳಗೆ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಸಾಧ್ಯನೇ ಇಲ್ಲ. ಕಾರ್ಯಕ್ರಮ ಸ್ಟಾರ್ಟ್ ಆಗುವುದೇ ಕತ್ತಲಾದ್ಮೇಲೆ 8 ಗಂಟೆ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. 2 ಗಂಟೆ ಸಭಾ ಕಾರ್ಯಕ್ರಮ ಮಾಡ್ತಾರೆ, ಆಮೇಲೆ ನಾಟಕಗಳನ್ನು ಮಾಡಬೇಕು, ಯಕ್ಷಗಾನ ಮಾಡಬೇಕು, ಸಂಗೀತ ಕಾರ್ಯಕ್ರಮ ಮಾಡಬೇಕಂತ ಹೇಳಿದ್ರೆ ಆಗೋದಿಲ್ಲ. ಇವತ್ತು ನಾಟಕ ಸಂಗೀತ ಕಾರ್ಯಕ್ರಮಕ್ಕೆ ಬಂದಿದೆ. ಮುಂದೊಂದು ದಿನ ಭೂತಕೋಲದಲ್ಲಿ ಹೋಗಿ ಗಗ್ಗರ ಕಟ್ಟಿ ಆಗುವಾಗ 10 ಗಂಟೆ ಆಯ್ತು ಅಂತ ಪೊಲೀಸ್ ಬಂದು ಗಗ್ಗರ ತೆಗೀರಿ ಅಂತ ಹೇಳುವಂಥ ದಿನ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಇದು ಬೇರೆ ದೈವಾರಾಧನೆಗೆ ಕೂಡ ಹೋಗುವಂಥದ್ದು ಇದೆ. ಈಗ ನಾಳ್ದೀಗ ಮೆರವಣಿಗೆಲ್ಲ ಹೇಳ್ತಾ ಇದ್ದಾರೆ, ಈಗ ಗಣಪತಿ ಮೆರವಣಿಗೆ ಎಲ್ಲ ಅಲ್ಲೇ ಸ್ನಾನ ಮಾಡಿಸಿ ಅಲ್ಲೇ ಮುಳುಗಿಸಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಜಿಲ್ಲಾಡಳಿತದಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ದಯವಿಟ್ಟು ಇಲ್ಲಿಯ ಸಂಪ್ರದಾಯ ಆಚರಣೆಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉಳಿಸಿಕೊಳ್ಳಿಕ್ಕಾಗಿ ಯಕ್ಷಗಾನಗಳನ್ನು, ನಾಟಕಗಳನ್ನು ದಯವಿಟ್ಟು ಸ್ವಲ್ಪ ಕಾನೂನನ್ನು ಸಡಿಲಿಸಿ. ಈಗ ನಮ್ಮೊಳಗೆ ಸಂಘರ್ಷ ಬರಲಿಕ್ಕೆ ಆರಂಭ ಆಗಿದೆ. ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆ ಮಾಡುವ ಅಸೋಸಿಯೇಷನ್ನವರು ಹೇಳೋದು ತಪ್ಪಲ್ಲ, ಒಂದು ಪ್ರತಿಭಟನೆ ರೂಪದಲ್ಲಿ ಅವರು ಯಾರಿಗೂ ನಾವು ಕೊಡೋದಿಲ್ಲ, ಸರ್ಕಾರಿ ಕಾರ್ಯಕ್ರಮಕ್ಕೂ ಕೊಡೋದಿಲ್ಲ, ಇದಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅವರು ತಪ್ಪಂತ ಹೇಳಿ ಕಾಣೋದಿಲ್ಲ. ಆದರೆ ಒಂದು ರೀತಿಯಲ್ಲಿ ತಪ್ಪೆ. ಅಂದರೆ ಇದು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳ್ದಾಗೆ ಆಯ್ತು ಇದು. ಅದಕ್ಕೆ ನಾವು ಹೇಳೋದಿಷ್ಟೇ, ಅವರೇನು ಹೋರಾಟ ಮಾಡ್ತಾರೆ ಅದಕ್ಕೆ ಕಲಾವಿದರ ಸಂಘ ಆಗಲಿ, ಯಕ್ಷಗಾನ ಆಗಲಿ, ಸಂಗೀತ ನಾವೆಲ್ಲರೂ ಸೇರಿ ಅವರಿಗೆ ಬೆಂಬಲ ಕೊಡ್ತೇವೆ. ನಾವು ಬೆಂಬಲ ಕೊಟ್ಟು ಒಟ್ಟು ಸೇರಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಬೇಕು. ನಮ್ಮ ಪರವಾಗಿ ಧ್ವನಿಯನ್ನು ಅವರು ಎತ್ತಬೇಕು. ಅಧಿವೇಶನದಲ್ಲಾಗಲಿ ಗೃಹ ಮಂತ್ರಿಗೆ ಹತ್ರ, ಮುಖ್ಯಮಂತ್ರಿ ಹತ್ರ ಮಾತನಾಡಿ ಬೇರೆ ಜಿಲ್ಲೆಗಳಿಗೆ, ಬೇರೆ ಕಡೆಗೆ ಇಲ್ಲದಂಥ ಒಂದು ಕಾನೂನು ನಮಗೆ ಮಾತ್ರ ಯಾಕೆ ಹೇಳುವಂಥ ಪ್ರಶ್ನೆಯನ್ನು ಮಾಡಬೇಕು. ಈ ಕಾನೂನನ್ನು ಸಡಿಲಿಸಿ ಮೊದಲಿನಾಗೆ ಸೌಹಾರ್ದತೆಯಲ್ಲಿ ಇಲ್ಲಿ ಕಾರ್ಯಕ್ರಮ ಆಗುವತ್ತ ಯೋಚಿಸಬೇಕಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಂಡೆ. ಮೊನ್ನೆ ಕಾಪಿಕಾಡವರ ನಾಟಕ ಇತ್ತು, ಮೊನ್ನೆ ಅಲ್ಲಿ ಬಂದು ನಿಲ್ಲಿಸಿದರು ನಾಟಕವನ್ನು. ಇವತ್ತು ಸಾಯಂಕಾಲ ನಾಟಕ ಇದೆ ಅವರದು. ಬೆಳಿಗ್ಗೆ ಫೋನ್ ಬಂದಿದೆ ನಾಟಕ ಮಾಡಬಾರ್ದು ಅಂತೇಳಿ. ಈ ಥರದ ಪರಿಸ್ಥಿತಿ ಇದೆ ಇಲ್ಲಿ. ಮಿತ್ರರೇ, ನಮ್ಮ ಜಿಲ್ಲೆ ಒಂಜಿ ಎಂತಲೋಟು ಬರ್ತಾರೆ ಶಾಪಗ್ರಸ್ತ ಜಿಲ್ಲೆ ಆಗ್ಬೋದು. ದಯಮಾಡಿ ಸಾಂಸ್ಕೃತಿಕ ವೇದಿಕೆ ಅವು ಏತೋ ಸಮಯದ ದುಂಬು ನಡ್ತೊಂದು ಬೈದಿನಂಚಿನ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮವಿನಿ ಈ ನಮ್ಮನೆ ಎನ್ನ ಜೀವನೋಡು ಈತ್ ವರ್ಷ ಆಡು ಒಂಜಿ 38 ವರ್ಷ ಆಡು ರಂಗಭೂಮಿಗೆ ಬರ್ತದೆ. ಇಂಚಿನ ಒಂಜಿ ಅವ್ಯವಸ್ಥೆ ಆಪಲಾತಜಿ ಮೊನ್ನೆ 5 ಗಂಟೆಗೆ ಟೆನ್ಷನ್, 5 ಗಂಟೆಗೆ ನಾಟಕ, 5 ಗಂಟೆಗೆ ಟೆನ್ಷನ್, ಜನರೇಟರ್ ಕೊರಪ್ಪ ಅಲ್ಲಿ 1,000 ಚಿಲ್ಲರೆ ಜನ ಇತ್ತೇರು, ಟಿಕೆಟ್ ಕೊಡ್ದು ಬೈದಿನಾಕಿ ಇಂಚಿನ ಸಮಸ್ಯೆ ಅನಾಗ ಸಾಧಾರಣದಾಗ ಒಲ್ಲ ಹಾರ್ಟ್ ಅಟ್ಯಾಕ್ ಆಪ್ನ ನಾವು ಲೇಂಚ ಅಡಿಗೆ ಜಾಪಿನ ಆಂಡ ನಿಕ್ಲ ನಮ್ಮ ಕಲಾಭಿಮಾನ ಆಶೀರ್ವಾದ ದಾದನ ಒಂಜಿ ಮನಸ್ಸು ಬದಲಾಂಡ್ರಿ ಎಂಕ್ ಬೈಟ್ಸ್ ಕೊಡ್ತೀನಿ ಅಕ್ಲನ ತಪ್ಪತ್ತು ಯಾನು ಸೌಂಡು ಅಕ್ಲು ಮಸ್ತ್ ಕಾಸು ಪಾಡ್ದು ಆ ಬಾಂದು ಬರೋದೇ ತುಪ್ಪೇರು ಸೌಂಡ್ ಬಾಕ್ಸ್ ಅವು ಒಂದು ಮೈಕ್ ಗೀಕ್ ಒಂದು ಹೊರಾನೆ ಅಕ್ಲನ ಪತ್ತೊಂದು ಬೋದು ಒಂಜಿ ತಿಕ್ಕಟ್ಟು ಡಂಪ್ ಮಾಡ್ತಾನ ಅವು ಅಕ್ಲೆಲ್ಲ ಬಂಜಿ ಬತ್ತುನು ಅಕ್ಲೆಲ್ಲ ಬಂಜಿ ಬತ್ತುನು ಬೇಜಾರಾಪನು ಅಕ್ಲೆಲ್ಲ ಇಲ್ಲದ ಇಲ್ಲು ಬೋಪಿನ ಇಟ್ಟೆ ರಂಗಭೂಮಿದ ಇಲ್ಲು ಬೋಪಿನ ಇಟ್ಟೆ ಕೆಲ ಮಸ್ತ್ ಕಲಾವಿದರನ್ನ ಇಲ್ಲು ಬೋಪು ಒಂದು ಐನು ಹೊಂದೊಂದು ಲೇರು ಈ ಪರಿಸ್ಥಿತಿ ಅಸಹಾಯಕರು ಎಂಕಲ್ಲ ಅಸಹಾಯಕರು ಅಕ್ಕಲ್ಲ ಅಸಹಾಯಕರು ಐಟ್ ಕಲಾಭಿಮಾನಿಗಳು ಬತ್ತಿನಾಕ್ಲಿಗೆ ಏತು ಬೇಜಾರಾಪಣ ಬಂಡ ನಾಟಕ ಉಂಡಾಯ್ಜ ನಿಂಡ ಬದುಕಿಯನ್ನು ಬರ್ತದೆ ಆಪಣ ಜಂದು ಜನರೇಟರ್ ಇಚ್ಚಿಗೆತ್ತೆ ವಿಜಯರ ಪಾರ್ವತಿ ಜನರೇಟರ್ ದಣ್ಣ ಲಾಸ್ಟಿಗೆ
ಬುಡ್ದು ಪೋಯರು ಇನ್ನು ಒಂಜಿ ಮಲ್ಪಲೆ ಬಂದು ಬುಡ್ದು ಪೋಯರು ಅಂಜಾರೆ ನಾಟಕ ಇನ್ನು ಕಾಂಡೇನೆ ಫೋನ್ ಬೈತು ನಾಟಕ ಉಂತಾವ ಎಂಜ ನಾಟಕ ಮಲ್ಪಾರು ಇನ್ನು ಒಂಜಿ 10 ಲಕ್ಷದ ಟಿಕೆಟ್ ಸೇಲ್ ಆಗ್ತದೆ ರೋಟರಿ ದಾಖಲು ಇನ್ನು ಆತು ಹೌಸ್ಫುಲ್ ಉಂಡು ಇನ್ನು ನಾಟಕ ಅಂತ ಬತ್ತಿನಾಗ್ಲಿಗೆ ಏತು ಪ್ರಾಬ್ಲಮ್ ಇಂಥ ದೊಡ್ಡ ದೊಡ್ಡ ನಮಗೆ ಹೊಡೆತ ಬೀಳ್ತಾ ಇದೆ. ಜನಪ್ರತಿನಿಧಿಗಳು ಸ್ಪಂದಿಸಬೇಕು. ನಾನು ಕೇಳೋದಷ್ಟೇ. ನಾವು ಹೋಗಿ ಮಾತಾಡಲಿಕ್ಕೆ ಆಗುತ್ತೆ, ನಾವು ಮಾತಾಡ್ತೇವೆ, ನಮ್ಮನ್ನು ಅಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ಜನಪ್ರತಿನಿಧಿಗಳು ದಯವಿಟ್ಟು ಅವರು ದಿವಸ ಬರಿತಾ ಇದ್ದಾರೆ ಹೌದು, ಅವರು ಎಚ್ಚರಿಸ್ತಾ ಇದ್ದಾರೆ. ಆದರೆ ಜನಪ್ರತಿನಿಧಿಗಳ ಈ ಬಗ್ಗೆ ಅವರಿಗೆ ಒಂದು ಸರಿಯಾಗಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಒಂದು ವಿವರಣೆ ಕೊಟ್ಟರೆ ಅವರು ಸ್ಪಂದಿಸ್ಬೋದು. ಅದು ಹೌದು ಅಂತ ಅವರಿಗೆ ಮನವರಿಕೆ ಮಾಡಬೇಕು. ಕಾನೂನು ಮರೆಯೋದಿಲ್ಲ, ಆದರೆ ಕಾನೂನಿಗೆ ನಮಗೆ ಸ್ವಲ್ಪ ಇಲ್ಲಿಯ ಒಂದು ಸಂಸ್ಕೃತಿಗೆ ಬೇಕಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕು ಅನ್ನುವಂಥದ್ದು. ಈಗ ಕಾನೂನು ಎಲ್ಲ ಕಡೆಯೆಲ್ಲ ಇರುವಾಗ ಇಲ್ಲಿ ಮಾತ್ರ ಒಂದು ಕಾನೂನನ್ನು ಅಷ್ಟು ಕಟ್ಟುನಿಟ್ಟಾಗಿ ನಮಗೆ ಪಾಲಿಸಲಿಕ್ಕೆ ಸೂಚನೆ ಕೊಡುವಂಥದ್ದು ಸರಿಯಲ್ಲ ಅಂತ ನಾವು ಹೇಳುವಂಥದ್ದು. ಈಗ ಅದೇ ಕಾನೂನು ಪ್ರಕಾರ 10 ಗಂಟೆಗೆ ಎಲ್ಲ ಕಾರ್ಯಕ್ರಮವನ್ನು ನಿಲ್ಲಿಸಿ ಬಂದ್ ಮಾಡೋದು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ನಡಿಬೋದಾ ಅಂತೇಳಿ ನೀವು ಒಂದೇ ಎಲ್ಲ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಭೂತಾರಾಧನೆ, ದೈವಾರಾಧನೆ ಅಥವಾ ಯಾವುದೇ ಕಾರ್ಯಕ್ರಮ ಸರ್ಕಾರಿ ಎಲ್ಲವೂ ನಿಲ್ಲಿಸಿದರೆ 10 ಗಂಟೆಗೆ ಕರ್ಫ್ಯೂ ಹಾಕಿದಾಗೆ ಆಗಲಿಕ್ಕಿಲ್ವ ಮಂಗಳೂರು? ಈಗ ತುಳು ನಾಟಕ ರಂಗದ ಈ ಕಲಾವಿದರ ಪರವಾಗಿ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪ್ರತಿನಿಧಿಗಳಿಗೆ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಈ ಒಂದು ಗೋಷ್ಠಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತೇವೆ. ಎಲ್ಲರಿಗೂ ವಂದನೆಗಳು. ಕೋಸ್ಟಲ್ ವುಡ್ ಕಲಾವಿದರನ ಬೊಕ್ಕ ತಂತ್ರಜ್ಞರನ ಸಹಕಾರಿ ಒಕ್ಕೂಟದ ಅಧ್ಯಕ್ಷರು, ಚಿತ್ರ ನಿರ್ಮಾಪಕರು ಲಾಂಚುಲಾಲ್, ಒಕ್ಕೂಟದ ಉಪಾಧ್ಯಕ್ಷರು ಗೋಕುಲ್ ಕದ್ರಿ ಸುದ್ದಿಗೋಷ್ಠಿ ಇದ್ದಾರೆ.